ಕರ್ನಾಟಕ ಸರ್ಕಾರವು ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ 2026 ಸಂಬಂಧ ಅಧಿಸೂಚನೆಯನ್ನು ಹೊರಡಿಸಿದೆ. ಇದು ಗಂಭೀರ ಸಾಂವಿಧಾನಿಕ ಕಾನೂನು ಮತ್ತು ರಾಷ್ಟ್ರೀಯ ಭದ್ರತಾ ಆತಂಕಗಳನ್ನು ಹುಟ್ಟುಹಾಕಿದೆ ಎಂದು ರಾಯಚೂರು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಗುಡುಗಿದರು. ಮಾನ್ವಿ ಪಟ್ಟಣದ ಮಾಜಿ ಸಚಿವರಾದ ಬಿ.ವಿ. ನಾಯಕ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರ ಗೃಹ ಇಲಾಖೆಯ ತಕ್ಷಣದ ಹಸ್ತಕ್ಷೇಪ ಅಗತ್ಯವಿದೆ. ಭಾರತ ಸಂವಿಧಾನವು ದೇಶಾದ್ಯಂತ ಎಲ್ಲ ನಾಗರಿಕರಿಗೆ ಒಂದೇ ಪೌರತ್ವವನ್ನು ಕಲ್ಪಿಸುತ್ತದೆ. ಆದರೆ ಕರ್ನಾಟಕ ಸರ್ಕಾರವು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡುವುದು ಈ ಸಾಂವಿಧಾನಿಕ ಚೌಕಟ್ಟಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು. ಯಾವುದೇ ಸಾಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರವಿಲ್ಲದೆ ಶಾಶ್ವತ ನಿವಾಸಗಳು ಎಂಬ ಪ್ರತ್ಯೇಕ ವರ್ಗವನ್ನು ರಚಿಸಲು ಪ್ರಯತ್ನಿಸುತ್ತದೆ. ಅಂತಹ ವರ್ಗೀಕರಣವು ನಿಯಂತ್ರಿತವಾಗಿದೆ. ಯಾವುದೇ ಕಾನೂನುಬದ್ಧ ಸಾಂವಿಧಾನಿಕ ಉದ್ದೇಶದೊಂದಿಗೆ ತರ್ಕಬದ್ಧ ಸಂಬಂಧವನ್ನು ಹೊಂದಿಲ್ಲ ಮತ್ತು ಇದು ಸಂವಿಧಾನ 14ನೇ ವಿಧಿಯನ್ನು ಉಲ್ಲಂಘಿಸಿದಂತಾಗುತ್ತದೆ ಎಂದು ಕಿಡಿಗಾರಿದರು. ಇವತ್ತು ರಾಜ್ಯ ಸರ್ಕಾರ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅನ್ನೋ ಹೆಸರಿನಲ್ಲಿ SIR ನ ಒಂದು ದಾರಿ ತಪ್ಪಿಸುವಂತ ಕೆಲಸವನ್ನ ಇವತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಇವತ್ತು ಸಂವಿಧಾನದ ಎಲ್ಲ ಆಶಯಗಳನ್ನ ಗಾಳಿಗೆ ತೂರಿ ಇವತ್ತು ಏನೂ ಇರ್ಲಿಕ್ಕೂ ಅವ್ರನ್ನ ಇಲ್ಲಿ ಮತದಾರರಾಗಿ ಮಾಡ್ಬೇಕು ಅನ್ನೋ ಒಂದು ದುರುದ್ದೇಶದ ಪೂರಿತವಾಗಿ ಇವತ್ತು ಈ ಒಂದು ಹೊಸ ಕಾನೂನನ್ನ ಇವತ್ತು ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆ ಸಂಪೂರ್ಣವಾಗಿ ಖಂಡನೆ ಮಾಡ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಹೋರಾಟ ನಾಳೆ ಜಿಲ್ಲಾಧಿಕಾರಿಗಳಿಗೆ ಸೋಮವಾರ ದಿನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡಲಿದ್ದೇವೆ. ಅದರ ನಂತರವೂ ಕೂಡ ಈ ಕಾನೂನು ಏನಾದರೂ ಜಾರಿ ಆದ್ರೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಬೃಹತ್ ಹೋರಾಟವನ್ನ ರೂಪಿಸಲಾಗಿದೆ. ಇವತ್ತು SIR ಇವತ್ತು ಅತ್ಯಂತ ಸರಳವಾಗಿರ್ತಕ್ಕಂಥ SIR ಇವತ್ತು ನಡೀತಾ ಇದೆ. ಅದನ್ನ ಏನಾದ್ರೂ ಮಾಡಿ ಇದಕ್ಕ ಒಂದು ದಾರಿ ತಪ್ಪಿಸಿ ಇದನ್ನ ಯಾವುದೇ ಒಂದು ರೂಟಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ಇಂತ ಹೊಸ ಹೊಸ ಕಾನೂನುಗಳನ್ನ ತರೋದ್ರ ಮೂಲಕ ಅದನ್ನ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ. ಅದು ಯಾವುದೂ ಅಲ್ಲ. ಇವತ್ತು SIR ಇವತ್ತೇ ನಡೆದಿಲ್ಲ, ಈಗಾಗಲೇ 7 ಬಾರಿ SIR ಆಗಿದೆ. ಇದು 8ನೇ ಬಾರಿ ನಡೀತಾ ಇದೆ. ಅದು ಯಾರು ನೈಜ ಮತದಾರರಿದ್ದಾರೆ, ಯಾರು ಈ ಕರ್ನಾಟಕದ ಮತದಾರರಾಗಿದ್ದಾರೆ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ಳುತ್ತೆ. ಅದನ್ನ ದಾರಿ ತಪ್ಪಿಸ್ಬೇಕಂತೇಳಿ ಇಂತ ಮಾಡ್ತಾರೆ. ಅದಕ್ಕೆ ಈ ನಮ್ದು ಈ ಹೋರಾಟದ ಮೂಲಕ ಅವರಿಗೆ ನಾವು ಈ ಎಚ್ಚರಿಕೆಯನ್ನ ನಿಮ್ಮ ಮುಖಾಂತರ ಅವ್ರಿಗೆ ಕೊಡ್ಲಿಕ್ಕೆ ಇದ್ದೇವೆ. ಅಲ್ಲ ಸರ್, ಏನಂತಂದ್ರೆ ರೆಪ್ರೆಸೆಂಟೇಟಿವ್ ಆಕ್ಟ್ ರೂಲ್ ಪ್ರಕಾರವಾಗಿ ಮತದಾರ ಪರಿಷ್ಕರಣೆ ಆಗ್ತಾ ಇದೆ. ಯಾಕೆ ಇದು ಮತ್ತೊಂದು ನಿವಾಸಿ ಪ್ರಮಾಣ ಪತ್ರ ಅಂತ ಕೊಡ್ತಿರೋದು? ನೋಡಿ, ಅವ್ರಿಗೆ ಬೇಕಾಗಿರೋದು ತುಷ್ಟೀಕರಣದ ರಾಜಕಾರಣ. ಬರೀ ರಾಜಕೀಯ ವೋಟ್ ಬ್ಯಾಂಕ್ ಬರ್ಬೇಕು ಅವ್ರಿಗೆ ಅಷ್ಟೇ. ಅವರು ಅಲ್ಲಿಯವರು ಬಾಂಗ್ಲಾದೇಶದವರದವರು, ಪಾಕಿಸ್ತಾನದವರದವರು, ಬೇರೆ ಕಡೆದವರು ಗೊತ್ತಿಲ್ಲ. ಅವ್ರಿಗೆ ಮತದಾರರಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ಬೇಕಂತ ಉದ್ದೇಶದಿಂದ ಈ ಒಂದು ನೀನು ಹೆಂಗನ ಇರಪ್ಪ ಒಟ್ಟು ನೀನು ಮತದಾರ ಪಟ್ಟಿಗೆ ಬಾ, ನಿನಗೆ ಏನೂ ಇರ್ಲಿಕ್ಕೂ ಮತದಾರ ಪಟ್ಟಿಯಲ್ಲಿ ನಿನ್ನ ಹೆಸರು ಸೇರಿಸಲಿಕ್ಕೆ ನಾವು ಅವಕಾಶ ಕೊಡ್ತೀವಿ ಅನ್ನೋದಕ್ಕೆ ಇದೊಂದು ಹೊಸ ಅದನ್ನ ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.